ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಡಿ.ಕೆ. ಶಿವಕುಮಾರ್ ಅವರ ಟಾಕ್ ಫೈಟ್ ಇದೆಯಲ್ಲ, ಅದು ತಾರಕಕ್ಕೇರಿದೆ. ಕೇಂದ್ರ ಸಚಿವ ಮತ್ತು ಡಿ.ಸಿ.ಎಂ ಮಧ್ಯೆ ಕರಪ್ಷನ್ ಕಾದಾಟ ಶುರುವಾಗಿದೆ. ಕುಮಾರಸ್ವಾಮಿ ಕಿಕ್ ಬ್ಯಾಕ್ ಆರೋಪಕ್ಕೆ ಡಿ.ಕೆ. ಶಿವಕುಮಾರ್ ಕೆಂಡಾಮಂಡಲರಾಗಿದ್ದಾರೆ. ಬೆಂಗಳೂರು ಕಸ ಎತ್ತಕ್ಕೆ 15,000 ಕೋಟಿ ರೂಪಾಯಿ ಕಿಕ್ ಬ್ಯಾಕ್. ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಗಂಭೀರವಾದಂತಹ ಆರೋಪವನ್ನು ಮಾಡಿದರು. ಕುಮಾರಸ್ವಾಮಿ ಹೇಳಿಕೆಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಕಿಂಗ್ ಆಫ್ ಕರಪ್ಷನ್ ಅಂತ ನಮ್ಮ ಫ್ಯಾಮಿಲಿಗೆ ಹೆಸರಿಲ್ಲ. ಕುಮಾರಸ್ವಾಮಿ ಅವರು ಬಹಳ ಪ್ರೆಷರ್ನಲ್ಲಿದ್ದಾರೆ ಅನ್ಸುತ್ತೆ, ಒತ್ತಡದಲ್ಲಿದ್ದಾರೆ ಅನ್ಸುತ್ತೆ. ಡಿ.ಕೆ.ಶಿ ಯಾವತ್ತೂ ಹಿಟ್ ಅಂಡ್ ರನ್ ಮಾಡೋದಿಲ್ಲ. ಅವ್ರ ಕಡೆಯವರು ಚರ್ಚೆಗೆ ಬರಲಿ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಸವಾಲು ಹಾಕಿದ್ದಾರೆ. ಅಭಿಮಾನದಿಂದ ಮತ ಕೊಟ್ಟಿದ್ದೀರಿ. ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಎಂದಾಗ 9ರಲ್ಲಿ 8 ಸ್ಥಾನ ಗೆಲ್ಲಿಸಿದ್ರಿ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ ಎಂದಾಗ 8 ಸ್ಥಾನ ಗೆಲ್ಲಿಸಿದ್ರಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾನೆ ಎಂದಾಗ 7 ಸ್ಥಾನ ಗೆಲ್ಲಿಸ್ಕೊಡ್ತೀವಿ. ಈಗ ಪೇಪರ್ ಪೆನ್ನು ಒಬ್ರು ಕೇಳಿದ್ರಲ್ಲ, ಅವರು ಆಗಲಿ ಅಂತ ಹೇಳಿ ಅವ್ರಿಗೂ ನೀವು 6 ಸ್ಥಾನ ಕೊಟ್ಟೆ. 6 ಸ್ಥಾನ ಕೊಟ್ಟೆ. ನೀವು ಕೊಟ್ಟಿದ್ದು ಏನಾಗ್ತಿದೆ ಈಗ? ಅದೆಲ್ಲ ಬೆಂಗಳೂರಿನಲ್ಲಿ ಕಸ ಎತ್ತೋದಕ್ಕೂ 30 ವರ್ಷಕ್ಕೆ ಅವನು ಬ್ಲ್ಯಾಕ್ ಲಿಸ್ಟ್ ಇರೋ ಕಾಂಟ್ರಾಕ್ಟ್ರಿಗೆ 30 ವರ್ಷಕ್ಕೆ ಲೀಸ್ ಕೊಟ್ಟು 45,000 ಕೋಟಿಗೆ. ಇನ್ನು 30 ವರ್ಷಕ್ಕೆ ನಾವು ಬದುಕಿರಲ್ಲ, ಅವರು ಬದುಕಿರಲ್ಲ. 30 ವರ್ಷಕ್ಕೆ ಏನಾಗಿರ್ತದೆ ಪ್ರಪಂಚ? 45,000 ಕೋಟಿಲಿ 15,000 ಕೋಟಿ ಕಿಕ್ ಬ್ಯಾಕ್ ತಗೊಂಡು ನಿಮ್ಮ ಪೇಪರು ಪೆನ್ನು ಕೊಟ್ರಲ್ಲ, ಅಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಫ್ರಸ್ಟ್ರೇಷನ್ ಅವ್ರಿಗೆ ಬಂದು ಡಿಬೇಟ್ ಮಾಡಬೇಕಾಗಿತ್ತು. ಇಲ್ಲ ಯಾವ್ದಾದ್ರು ಟಿವಿಗೆ ಬಂದು ಡಿಬೇಟ್ ಕರೆಯಕ್ಕೆ ಹೇಳಿ. ಹಿಟ್ ಅಂಡ್ ರನ್ ಕೇಸ್ ಡಿ.ಕೆ. ಶಿವಕುಮಾರ್ ಮಾಡೋದಿಲ್ಲ. ಬರೀ ಇಡೀ ಅವ್ನ ಜೀವನ ಎಲ್ಲ ಬರೀ ಹಿಟ್ ಅಂಡ್ ರನ್ ಕೇಸ್ ಮಾಡೋದು. ಯಾವ ಕಸ ಲಾರಿ ಹೊಡಿತಿದ್ದವು ಆ ಚರಿತ್ರೆನೆಲ್ಲ ಬಂದು ಓದಿ. ಅವ್ರು ಯಾರು ಅವ್ರ ಅಸೆಂಬ್ಲಿಲಿ ಮೆಂಬರ್ಗಳಿದಾರಲ್ಲ, ಅವರಿಲ್ಲ, ಬಂದು ಮಾತಾಡಕ್ಕೆ ಹೇಳಿ. ನಾನು ಮಾತಾಡ್ತೀನಿ. ಬರೀ ಏನಾರು ಲಂಚ ಕರಪ್ಷನ್ಗೆ ಕಿಂಗ್ ಆಫ್ ಕರಪ್ಷನ್ ಅಂತ ನನಗೆ ಯಾರಿಗೂ ನನ್ನ ಫ್ಯಾಮಿಲಿಗೆ ಹೆಸರು ಬಂದಿಲ್ಲ. ಬರಕ್ಕೆ ಹೇಳಿ ಅಸೆಂಬ್ಲಿಗೆ, ಇಲ್ಲ ಕಳ್ಸಕ್ಕೆ ಹೇಳಿ. ಅವ್ರ ತಮ್ಮಂಗ ಅವ್ರ ಪಾರ್ಟಿಯವ್ರಿಗೆ ಯಾರ್ಯಾರು ಇಲ್ಲೆಲ್ಲ ಬಂದು ಅಲ್ಲೆಲ್ಲ ರೋಡಲ್ಲಿ ಮಾತಾಡೋದಲ್ಲ. ಲೆಟ್ ಕಮಾಂಡ್ ಸ್ಪೀಕ್ ಇನ್ ದಿ ಅಸೆಂಬ್ಲಿ. ದಾಖಲೆ ಉಳ್ಕೊಳ್ಬೇಕು. ಇವ್ರು ಹಿಟ್ ಅಂಡ್ ರನ್ ಕೇಸು, ಇವ್ರ ಚರಿತ್ರೆ ಏನು ಎಲ್ಲ ತೆಗಿತೀನಿ. ಅಭಿಮಾನದಿಂದ ಮತ ಕೊಟ್ಟಿದ್ದೀರಿ. ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಎಂದಾಗ 9ರಲ್ಲಿ 8 ಸ್ಥಾನ ಗೆಲ್ಲಿಸಿದ್ರಿ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ ಎಂದಾಗ 8 ಸ್ಥಾನ ಗೆಲ್ಲಿಸಿದ್ರಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾನೆ ಎಂದಾಗ 7 ಸ್ಥಾನ ಗೆಲ್ಲಿಸ್ಕೊಡ್ತೀವಿ. ಈಗ ಪೇಪರ್ ಪೆನ್ನು ಒಬ್ರು ಕೇಳಿದ್ರಲ್ಲ, ಅವರು ಆಗಲಿ ಅಂತ ಹೇಳಿ ಅವ್ರಿಗೂ ನೀವು 6 ಸ್ಥಾನ ಕೊಟ್ಟೆ. 6 ಸ್ಥಾನ ಕೊಟ್ಟೆ. ನೀವು ಕೊಟ್ಟಿದ್ದು ಏನಾಗ್ತಿದೆ ಈಗ? ಅದೆಲ್ಲ ಬೆಂಗಳೂರಿನಲ್ಲಿ ಕಸ ಎತ್ತೋದಕ್ಕೂ 30 ವರ್ಷಕ್ಕೆ ಅವನು ಬ್ಲ್ಯಾಕ್ ಲಿಸ್ಟ್ ಇರೋ ಕಾಂಟ್ರಾಕ್ಟ್ರಿಗೆ 30 ವರ್ಷಕ್ಕೆ ಲೀಸ್ ಕೊಟ್ಟು 45,000 ಕೋಟಿಗೆ. ಇನ್ನು 30 ವರ್ಷಕ್ಕೆ ನಾವು ಬದುಕಿರಲ್ಲ, ಅವರು ಬದುಕಿರಲ್ಲ. 30 ವರ್ಷಕ್ಕೆ ಏನಾಗಿರ್ತದೆ ಪ್ರಪಂಚ? 45,000 ಕೋಟಿಲಿ 15,000 ಕೋಟಿ ಕಿಕ್ ಬ್ಯಾಕ್ ತಗೊಂಡು ನಿಮ್ಮ ಪೇಪರು ಪೆನ್ನು ಕೊಟ್ರಲ್ಲ, ಅಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಫ್ರಸ್ಟ್ರೇಷನ್ ಅವ್ರಿಗೆ ಬಂದು ಡಿಬೇಟ್ ಮಾಡಬೇಕಾಗಿತ್ತು. ಇಲ್ಲ ಯಾವ್ದಾದ್ರು ಟಿವಿಗೆ ಬಂದು ಡಿಬೇಟ್ ಕರೆಯಕ್ಕೆ ಹೇಳಿ. ಹಿಟ್ ಅಂಡ್ ರನ್ ಕೇಸು ಡಿ.ಕೆ. ಶಿವಕುಮಾರ್ ಮಾಡೋದಿಲ್ಲ. ಬರೀ ಇಡೀ ಅವ್ನ ಜೀವನ ಎಲ್ಲ ಬರೀ ಹಿಟ್ ಅಂಡ್ ರನ್ ಕೇಸ್ ಮಾಡೋದು. ಯಾವ ಕಸ ಲಾರಿ ಹೊಡಿತಿದ್ದವು ಆ ಚರಿತ್ರೆನೆಲ್ಲ ಬಂದು ಓದಿ. ಅವ್ರು ಯಾರು ಅವ್ರ ಅಸೆಂಬ್ಲಿಲಿ ಮೆಂಬರ್ಗಳಿದಾರಲ್ಲ, ಅವರಿಲ್ಲ, ಬಂದು ಮಾತಾಡಕ್ಕೆ ಹೇಳಿ. ನಾನು ಮಾತಾಡ್ತೀನಿ. ಬರೀ ಏನಾರು ಲಂಚ ಕರಪ್ಷನ್ಗೆ ಕಿಂಗ್ ಆಫ್ ಕರಪ್ಷನ್ ಅಂತ ನನಗೆ ಯಾರಿಗೂ ನನ್ನ ಫ್ಯಾಮಿಲಿಗೆ ಹೆಸರು ಬಂದಿಲ್ಲ. ಬರಕ್ಕೆ ಹೇಳಿ ಅಸೆಂಬ್ಲಿಗೆ, ಇಲ್ಲ ಕಳ್ಸಕ್ಕೆ ಹೇಳಿ. ಅವ್ರ ತಮ್ಮಂಗ ಅವ್ರ ಪಾರ್ಟಿಯವ್ರಿಗೆ ಯಾರ್ಯಾರು ಇಲ್ಲೆಲ್ಲ ಬಂದು ಅಲ್ಲೆಲ್ಲ ರೋಡಲ್ಲಿ ಮಾತಾಡೋದಲ್ಲ. ಲೆಟ್ ಕಮಾಂಡ್ ಸ್ಪೀಕ್ ಇನ್ ದಿ ಅಸೆಂಬ್ಲಿ. ದಾಖಲೆ ಉಳ್ಕೊಳ್ಬೇಕು. ಹಿಟ್ ಅಂಡ್ ರನ್ ಕೇಸು, ಇವ್ರ ಚರಿತ್ರೆ ಏನು ಎಲ್ಲ ತೆಗಿತೀನಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.